ತನ್ ದೊಡ್ಡಮ್ಮನ್ ಮಾತ್ ಮೀರ್ಬಾರ್ದು ಅಂತ ರಾಮ್ ಪ್ರೇಮಂಗೆ ತಾಳಿ ಕಟ್ಟ. ಅವನು ಮನ್ಸಾರೆ ಪ್ರೇಮನ್ನ ಮದ್ವೆ ಆಗಿಲ್ಲ, ಆದವನು ಅವಳ ಪ್ರೀತಿ ಕೂಡ ಮಾಡ್ತಿಲ್ಲ. ಸ್ನೇಹ, ಸಾಕು ನಿಲ್ಸು ನಿನ್ ಮಾತ್ನ. ಸುಳ್ಕತೆ ಕಟ್ಟಿ ಏನೇನೋ ಹೇಳ್ಬೇಡ. ಎಲ್ಲ ತಪ್ಪುಗಳನ್ನು ಒಪ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ರಾಮ್, ರಾಣಿ ನನಗೆ ಮದ್ವೆ ವಿಷಯದಲ್ಲಿ ತುಂಬಾ ಸಹಾಯ ಮಾಡಿದ್ಲು. ಅವತ್ತು ನಿನ್ ಮೊಬೈಲಿಂದ ನನ್ನ ಮೊಬೈಲಿಗೆ ಮೆಸೇಜ್ ಬರೋದಕ್ಕೆ ಕಾರಣನು ರಾಣಿನೇ. ರಾಣಿ ರಾಣಿ ನಿನಗೆ ಸಹಾಯ ಮಾಡಿದ್ಲ? ಹೌದು ರಾಮ್, ರಾಣಿ ನಂಗೆ ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ಅವಳು ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ಲು. ಅದಕ್ಕೆ ಅವಳ ಸಹಾಯ ತಗೊಂಡು ನಿನ್ ಮೊಬೈಲಿಂದ ನನ್ನ ಮೊಬೈಲಿಗೆ ಮೆಸೇಜ್ ಬರೋ ಹಾಗೆ ಮಾಡ್ಕೊಂಡೆ. ಅವತ್ ಹಾಗೆ ಮಾಡಿದ್ರಿಂದಲೇ ನೀನು ತಪ್ಪಿತಸ್ಥಾದೆ. ನಿನಗೆ ನನ್ನ ಮದುವೆ ಆಗ್ಲೇಬೇಕು ಅನ್ನೋ ಸಂದರ್ಭ ಬಂದಿತ್ತು. ನಾನು ನಿನ್ನ ಮದ್ವೆ ಆಗೋದಕ್ಕೆ, ನಿನ್ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಿನಗ್ ಮೋಸ ಮಾಡ್ದೆ ರಾಮ್, ಮೋಸ ಮಾಡ್ದೆ. ನಾಳೆ ಪಂಚಾಯತ್ ಇದೆ ರಾಮ್, ಎಲ್ರೂ ಸೇರ್ತಾ ಇದ್ದಾರೆ. ಆದ್ರೆ ವಿಚಿತ್ರ ಏನ್ ಗೊತ್ತಾ ರಾಮ್, ನಾಳೆ ಪಂಚಾಯತಿಲಿ ಗೆದ್ರು ಸೋತ್ರು ಕಳ್ಕೊಳ್ಳೋದ್ ನಾನೇ, ನೋವಾಗೋದ್ ನನ್ಗೆ. ನಾಳೆ ಎಲ್ರೂ ಮುಂದೆ ನಾನ್ ಗೆದ್ರೆ ನೀನ್ ಮತ್ತೆ ಅಪರಾಧಿ ಅಂತ ಸಾಬೀತಾಗುತ್ತೆ. ಮತ್ತೆ ನಿನಗೆಲ್ರೂ ಮುಂದೆ ಅವಮಾನ ಆಗುತ್ತೆ. ನೀನ್ ಊರವ್ರ ಮುಂದೆ ಎಲ್ಲ ತಲೆ ತಗ್ಗಿಸ್ಬೇಕಾಗತ್ತೆ. ನನ್ ಗಂಡ ತಲೆ ತಗ್ಸೋದ್ ನನಗಿಷ್ಟ ಇಲ್ಲ ರಾಮ್. ನನ್ ಗಂಡಂಗ್ ಅವಮಾನ ಆಗೋದ್ ನನ್ ಕಣ್ಣಿಂದ ನೋಡೋದಕ್ಕಾಗಲ್ಲ. ಬಹುಶಃ ಆ ಸ್ನೇಹ ಗೆದ್ರೆ ಶಾಶ್ವತವಾಗಿ ನಾನು ನಿನ್ನ ಕಳ್ಕೊಂಡ್ಬಿಡ್ತೀನಿ ರಾವ್. ಯಾಕಂದ್ರೆ ಅಲ್ಲಿ ಪಣವಾಗಿರೋದು ನೀನು, ದೊಡ್ಡತ್ತೆ. ಅವಳ ಜೊತೆ ನಿನ್ನ ಮದ್ವೆ ಮಾಡಿಸ್ತೀನಿ ಅಂತ ಮಾತ್ ಬೇರೆ ಕೊಟ್ಟಿದ್ದಾರೆ. ಏನೇ ಆದ್ರೂ ಸೋಲೋದು ಸಾಯೋದು ನಾನೇ ರಾವ್. ಸಾಕು ರಾಮ್, ಸಾಕು. ಇಷ್ಟು ದಿನ ನನ್ನಿಂದ ನಿನ್ ನೋವು ಅನ್ಭವಿಸಿದ್ ಸಾಕು. ನೀನ್ ನಿರಪರಾಧಿ ಅಂತ ಸಾಬೀತ್ ಮಾಡ್ಕೊಳ್ಳೋದಕ್ಕೆ ನಿನಗಿರೋದು ಕೊನೆ ಅವಕಾಶ ಇದು. ಇದು ನಿನ್ ಜೀವನ, ನಿನ್ ಜೀವನನ ನೀನ್ ಇಷ್ಟಪಟ್ಟ ಹಾಗೆ ಕಳಿಬೇಕು. ಅದ್ ನನಗೆ ನಿನ್ ಜೊತೆ ಕಳೆದ ಇಷ್ಟು ದಿವಸದಲ್ಲಿ ಗೊತ್ತಾಗಿತ್ತು. ಇನ್ನು ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳು ರಾಮ್. ನಾನ್ ತಪ್ಪು ಮಾಡಿದೀನಿ ರಾಮ್, ನನಗ್ ಶಿಕ್ಷೆ ಆಗ್ಬೇಕು. ಆ ದೇವ್ರು ಕೊಡೋ ಶಿಕ್ಷೆಗೆ ನಾನ್ ತಲೆ ಬಾಗ್ತೀನಿ. ಆದ್ರೆ ಒಂದೇ ಒಂದ್ ಮಾತು, ನನ್ ಪ್ರೀತಿ ಮೋಸದ್ದು ಅಂತ ಯಾವತ್ತೂ ಅನ್ಕೋಬೇಡ ರಾಮ್. ಇಷ್ಟು ದಿನ ನಿನ್ ಹೆಂಡತಿಯಾಗಿ ಬದುಕದ್ನಲ್ವಾ, ಆ ಕ್ಷಣಗಳನ್ನ ನನ್ ಉಸಿರಿರೋವರೆಗೂ ನೆನ್ಪಿಡ್ಕೋತೀನಿ. ಸ್ನೇಹ, ನಾಳೆ ಆ ಪ್ರೇಮ ಮೋಸನ ಎಲ್ಲರ ಮುಂದೆ ಬಯಲಿಗಿಡ್ತಾ ಇದೀವಿ. ಆದರೆ ಒಂದು ವಿಷಯ ನೆನಪಲ್ಲಿರ್ಲಿ, ಆ ಪ್ರೇಮ ಯಾವಾಗ ಬೇಕಾದರೂ ನಮ್ಮ ಪ್ಲಾನನ್ನು ಬದಲಾಯಿಸಿ ನಮ್ಮ ವಿರುದ್ಧನೇ ತಿರುಗಿ ಬೀಳ್ಬೋದು. ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ ಡ್ಯಾಡಿ.
ನಾಳೆ ಪ್ರೇಮ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಯಾವ ದಾರಿನೂ ಉಳಿಸಿಲ್ಲ. ಅವಳ ಪಾಲಿಗಿದ್ದಿದ್ ಎಲ್ಲಾ ಡೋರ್ಸ್ ಕೂಡ ಕ್ಲೋಸ್ ಆಗಿದೆ. ಕಾನ್ಫಿಡೆನ್ಸ್ ಒಳ್ಳೇದೇ ಮಗಳೇ, ಆದರೆ ಓವರ್ ಕಾನ್ಫಿಡೆನ್ಸ್ ಒಂದೊಂಥರ ನಮ್ಮ ಬಾಲಕ್ಕೆ ನಾವೇ ಬೆಂಕಿ ಹಚ್ಕೊಂಡಕ್ಕೆ. ಡ್ಯಾಡಿ ಪ್ಲೀಸ್, ನೀವ್ ಹೀಗೆಲ್ಲ ಹೇಳಿ ನನ್ನ ಕಾನ್ಫಿಡೆನ್ಸ್ನ ಕುಗ್ಗಿಸ್ಬೇಡಿ. ನಾಳೆ ನಾನು ಗೆದ್ದೇ ಗೆಲ್ತೀನಿ. ನಂದು ರಾಮ್ದು ಮದ್ವೆ ಆಗೇ ಆಗುತ್ತೆ. ಕಲ್ಯಾಣಿ ಅತ್ತೆ ಕೊಟ್ಟ ಮಾತನ್ನ ತಪ್ಪೋದಿಲ್ಲ. ಹಾಗೆ ಕಲ್ಯಾಣಿ ಅತ್ತೆ ಮಾತನ್ನ ರಾಮ್ ಯಾವುದೇ ಕಾರಣಕ್ಕೂ ತೆಗೆದು ಹಾಕೋದಿಲ್ಲ. ಅದೇ ಆಸೆನಲ್ಲಿ ಇದೀನಮ್ಮ. ಆದರೆ ಆ ಪ್ರೇಮ ಎಂಥ ಕಿಲಾಡಿ ಅಂತ ನಿನಗೂ ಗೊತ್ತಲ್ವಾ? ಎರಡೂ ಕುಟುಂಬನ ಯಾಮಾರಿಸಿ ರಾಮ್ನ ಮದುವೆ ಆದವಳವಳು. ಅಷ್ಟು ಈಸಿಯಾಗಿ ರಾಮ್ನ ಬಿಟ್ಕೊಡೋದಿಲ್ಲ. ಅಕಸ್ಮಾತ್ ಈ ಪ್ಲಾನು ಫೇಲ್ಯೂರ್ ಆಯ್ತು ಅಂತ ಅನ್ಕೋ, ನನ್ನ ಹತ್ರ ಇನ್ನೊಂದು ಬ್ಯಾಕಪ್ ಇದೆ. ಬ್ಯಾಕಪ್ ಪ್ಲಾನ? ಹಾಗಂದ್ರೇನು? ಏನ್ ಮಾಡಕ್ ಹೊರಟಿದ್ದೀರಾ ಡ್ಯಾಡಿ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಮಗಳೇ. ನಾನೀಗಾಗಲೇ ಬೀಜ ಬಿತ್ತಿದ್ದೀನಿ. ಅದು ಸರಿಯಾದ ಟೈಮ್ಗೆ ಫಲ ಕೊಡುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಡ್ಯಾಡಿ. ನಾಳೆ ನನ್ನ ರಾಮ್ ಮದ್ವೆ ಆಗೇ ಆಗುತ್ತೆ. ನನ್ ಕನ್ಸು ನನ್ಸಾಗುತ್ತೆ. ಖಂಡಿತ ಆಗುತ್ತೆ ಮಗಳೇ. ನಾಳೆ ನಮಗೆ ಗೆಲುವಾಗೇ ಆಗುತ್ತೆ. ಮದ್ವೆ ದಿನ ಓಡೋದ್ ಪ್ರೇಮ ಒಂದ್ ದೊಡ್ಡ ನಾಟಕ ಮಾಡಿದ್ಲು. ತನ್ನನ್ ತಾನೇ ಕಿಡ್ನಾಪ್ ಮಾಡ್ಕೊಂಡ್ಲು. ಅದು ರಾಮ್ ಕಿಡ್ನಾಪ್ ಮಾಡಿದ್ಲು ಅಂತ ಎಲ್ರು ನಂಬಿಸಿದ್ಲು. ರಾಮ್ ಕಾರ್ ಡಿಕ್ಕಿಲ್ ಬಚ್ಚಿಟ್ಕೊಂಡು ಅದನ್ನ ಪೊಲೀಸರು ಚೆಕ್ ಮಾಡಕ್ ಬಂದಾಗ ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡಿದ್ಲು. ರಾಮೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿದ್ಲು. ಅವನೇ ತಾಳಿನೂ ಕಟ್ಟಿದ್ಲು ಅಂತ ಕಣ್ಣೀರ್ ಸುರ್ಸ್ಕೊಂಡ್ ನಾಟಕನೂ ಆಡಿದ್ಲು. ಆದ್ರೆ ತಾಳಿ ರಾಮ್ ಕಟ್ಟಿರ್ಲಿಲ್ಲ. ಕೆಲವ್ರು ಇದನ್ನ ನಂಬಲ್ಲ ಅಂತ ಗೊತ್ತಾದಾಗ ಸತ್ಯನ ಪ್ರೂವ್ ಮಾಡೋದಕ್ಕೆ ರಾಮ್ ಇವಳನ್ನ ಪ್ರೀತಿಸ್ತಿದ್ದ ಅನ್ನೋದಕ್ಕೆ ಅವನ್ ಕಳ್ಸಿರೋ ಮೆಸೇಜ್ಗಳನ್ನ ತೋರ್ಸಿದ್ಲು. ಆದ್ರೆ ಆ ಮೆಸೇಜ್ಗಳು ಯಾವ್ದು ರಾಮ್ ಕಳ್ಸಿದ್ದಲ್ಲ. ಅದು ಇವಳೇ ಸೃಷ್ಟಿ ಮಾಡಿದ ಫೇಕ್ ಪ್ರೂಫ್ ಆಗಿತ್ತು. ನಾಟಕ ಮಾಡೋದು ಒಂದು ಕಲೆ. ಆ ನಾಟಕ ಆಡೋದಕ್ಕೆ ಈ ಪ್ರೇಮಂಗ್ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ನಮ್ ರಾಮ್ ದೊಡ್ಡಮ್ಮ ಅಂದ್ರೆ ನಮ್ ದೊಡ್ಡತೆ ಕಲ್ಯಾಣಿ ಅವರು ರಾಮ್ ತಪ್ಪಿಲ್ದೇ ಇದ್ರು ಅವನಿಗೆ ಪ್ರೇಮನ್ ಕುತ್ತಿಗೆಗೆ ತಾಳಿ ಕಟ್ಟೋಕ್ ಹೇಳಿದ್ರು. ತನ್ ದೊಡ್ಡಮ್ಮನ್ ಮಾತ್ ಮೀರ್ಬಾರ್ದು ಅಂತ ರಾಮ್ ಪ್ರೇಮಂಗೆ ತಾಳಿ ಕಟ್ಟ. ಅವನು ಮನ್ಸಾರೆ ಪ್ರೇಮನ್ನ ಮದ್ವೆ ಆಗಿಲ್ಲ. ಆದವನು ಅವಳ ಪ್ರೀತಿ ಕೂಡ ಮಾಡ್ತಿಲ್ಲ. ಸ್ನೇಹ, ಸಾಕು ನಿಲ್ಸು ನಿನ್ ಮಾತ್ನ. ಸುಳ್ಕತೆ ಕಟ್ಟಿ ಏನೇನೋ ಹೇಳ್ಬೇಡ. ಎಲ್ ನೋಡಿ, ಇವಳು ಹೇಳಿದ ಘಟನೆಗಳೆಲ್ಲ ನಡೆದಿದೆ. ಆದ್ರೆ ಇವಳು ಹೇಳೋ ಹಾಗಲ್ಲ. ಸ್ನೇಹ, ನೀನ್ ಹೇಳೋದೆಲ್ಲ ನಿಜ ಅನ್ನೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ದೊಡ್ಡತೆ, ನಾನ್ ಬರೀ ಮಾತ್ ಹೇಳೋದಕ್ ಬಂದಿಲ್ಲ. ನಾನ್ ಸ್ಟ್ರಾಂಗ್ ಪ್ರೂಫ್ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ. ಅಧ್ಯಕ್ಷರೇ, ನಾನ್ ಸಾಕ್ಷಿನ ಪ್ರೊಡ್ಯೂಸ್ ಮಾಡೋದಕ್ಕೆ ದಯವಿಟ್ಟು ನನ್ಗೆ ಅವಕಾಶ ಮಾಡ್ಕೊಡಿ. ಆ ಸಾಕ್ಷಿನ ಈ ಪ್ರೇಮ ಮಾಡಿರೋ ಮೋಸನ ಬಯಲ್ ಮಾಡುತ್ತೆ. ಸರಿ, ಅನುಮತಿ ಇದೆ. ಸಾಕ್ಷಿನ ಬರೋದು ಕೇಳಮ್ಮ. ಪಂಚಾಯತಿಗೆ ಈಗ್ಲೇ ಬನ್ನಿ. ಸತ್ಯ ಹೇಳೋ ಟೈಮ್ ಬಂದಿದೆ. ಪ್ರೇಮ, ಆ ಸಾಕ್ಷಿ ಯಾರು ಅಂತ ನಿನಗೇನಾದ್ರೂ ಗೊತ್ತೇನಮ್ಮ?
ಇವಳು ಏನಾರ ಅವತ್ತು ಕೋರ್ಟಲ್ಲಿ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡಕ್ ಹೊಂಟಂಗೊಂಡ್ರೆ ಒಬ್ಬೊಬ್ಬನ ಮೈ ಮೂಳೆನೂ ನೆಟ್ಟಿಗಿರಕ್ಕಿಲ್ಲ. ಲಟ ಲಟ ಅಂತ ಮುರಿದಾಕ್ಬಿಡ್ತೀನಿ. ಮಹೇಶ್ವರಿ, ಸಾಕ್ಷಿ ಯಾವುದು ಅಂತ ನಿನಗೇನಾರು ಗೊತ್ತೇನೆ? ಬಂತಲ್ಲ ಸಾಕ್ಷಿ. ಇವಳು ರಾಣಿನೇ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿತ್ತು. ರಾಣಿ, ಏನೇ ಇದು? ನೀನು ಸ್ನೇಹನ್ ಪರ ಇದ್ಯಾ? ನಿಮ್ಮ ಅಪ್ಪ ಅಮ್ಮ ಇಲ್ಲೇನ್ ಮಾಡ್ತಾ ಇದ್ದಾರೆ? ಅವ್ರು ಯಾಕೆ ಬಂದ್ರು? ದೊಡ್ಡತೆ, ಸ್ವಲ್ಪ ಶಾಂತಿಯಿಂದ ಇರಿ. ರಾಣಿ ಇಲ್ಲಿ ಸುಮ್ನೆ ಬಂದಿಲ್ಲ, ಸತ್ಯನ ಸಾಬೀತ್ ಮಾಡಕ್ ಬಂದಿದ್ದಾಳೆ. ಈ ಪ್ರೇಮನ್ ಮೋಸದ ಕತೆಗೆ ರಾಣಿನೇ ಮುಖ್ಯ ಸಾಕ್ಷಿ. ಹೇಯ್, ಎತ್ತಾಕಿದನ ರಾಣಿ ಸಾಕ್ಷಿಯ ಅಮಾಯಕರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸುಳ್ಳು ಸಾಕ್ಷಿ ಕಟ್ಟಕ್ಕೆ ನೋಡ್ತಾ ಇದ್ಯಾ? ಈ ಸುಳ್ಳು ಸಾಕ್ಷಿನೆಲ್ಲ ನಾನು ಒಪ್ಪಕ್ಕಿಲ್ಲ. ನೋಡಿದ್ರೆ ಅಧ್ಯಕ್ಷರೇ, ಇನ್ನು ಸಾಕ್ಷಿ ಏನು ಅಂತಾನೆ ಹೇಳಿಲ್ಲ. ಆಲ್ರೆಡಿ ಅದನ್ನ ಸುಳ್ಳು ಮಾಡ್ದಕ್ ಹೊರಟಿದ್ದಾರೆ. ಅಧ್ಯಕ್ಷರೇ, ಇಲ್ಲಿ ರೌಡಿಸಂ ಗೂಂಡಾಗಿರಿ ಎಲ್ಲ ನಡೆಯೋದಕ್ಕೆ ಬಿಡ್ಬಾರ್ದು, ಪ್ಲೀಸ್. ತಾಳ್ಮೆ ಕಳ್ಕೋಬಾರ್ದು. ಹಿಂದೆ ನಿಂತ್ಕೋ.